ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ಗರಿಗರಿಯಾದ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ನಾನು ಒಂದು 6ರಿಂದ 7 ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ. ಒಂದು ಬೌಲು ಅಕ್ಕಿ ಹಿಟ್ಟು, ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ರವೆ ತೊಗೊಂಡಿದ್ದೀನಿ, ಯಾವುದು ಉಪ್ಪಿಟ್ಟಿನ ರವೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ ತಗೊಂಡು ನಾನು ಹೆಚ್ಚಿರುವಂಥ ಈರುಳ್ಳಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅವೆಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೆಕ್ಸ್ಟು ನಾನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಮತ್ತು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ಬಿಡಿ ಬಿಡಿ ಆಗೋವರೆಗೂ ಈರುಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಹಾಕಿರುವಂಥ ಪೌಡ್ರು ಉಪ್ಪು ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ರವೆ ಹಾಕ್ಕೊತಾ ಇದ್ದೀನಿ, ಉಪ್ಪಿಟ್ಟಿನ ರವೆ ಎಲ್ಲ ಚೆನ್ನಾಗಿ ಅದು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ನಾವು ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಚೆನ್ನಾಗಿ ಇಟ್ಟು ಗಟ್ಟಿ ಆಯಿತು ಅಂದಾಗ ಒಂದು ಸ್ವಲ್ಪ ನೀರು ತುಂಬಿಸ್ಕೋಬೇಕಷ್ಟೆ. ಈಗ ನೋಡಿ ಚೆನ್ನಾಗಿ ಇಟ್ಟು ಗಟ್ಟಿ ಬಂದಿದೆ. ಈ ರೀತಿ ಕಲಿಸ್ಕೋಬೇಕು. ಯಾಕೆಂದರೆ ಜಾಸ್ತಿ ನೀರಾಗ್ಬಿಟ್ರೆ ಅದು ಬಜ್ಜಿ ಹಿಟ್ಟಾಗ್ಬಿಡ್ತದೆ. ಅದರ ಅಲ್ಲದೆ ಜಾಸ್ತಿ ನೆನೆಸೋಕ್ಕೇನು ಹೋಗಬೇಡಿ, ಎಣ್ಣೆ ಕುಡಿತದೆ, ಆಮೇಲೆ ಕ್ರಿಸ್ಪಿನೆಸ್ ಬರೋಲ್ಲ. ನೋಡಿ ಈಗ ಕಲಸಾಗಿದೆ. ನಾವು ಕಲಿಸ್ಬೇಕಾದ್ರೆ ಅಲ್ಲೇ ಎಣ್ಣೆ ಬಿಸಿಗಿಟ್ಕೊಂಡಿರಬೇಕು ಬಾಣಲಿಲಿ. ಯಾಕೆಂದರೆ ಇದು ಜಾಸ್ತಿ ನೆನೆಯೋಕ್ಕೆ ಬಿಡಬಾರ್ದು. ನೋಡಿ ಎಣ್ಣೆ ಕಾದಿದೆ ಆಗಲೇ. ನಾನು ಆವಾಗಲೇ ಕಲಿಸ್ಬೇಕಾದ್ರೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನೋಡಿ ಆಗ್ತಿದ್ದಂಗೆ ನೋಡಿ ಈ ಥರ ಮೇಕೆ ಎದೊಳಬೇಕು. ಇದು ಪಕೋಡ ಆಗಲಿ ಬೋಂಡ ಬಜ್ಜಿ ಆಗಲಿ ಈ ಥರ ಕಾದಿದ್ರೆ ಮಾತ್ರ ಈ ಥರ ಎದೊಳೋದು. ಇಲ್ಲಾಂದರೆ ಕಾದಿಲ್ಲ ಎಣ್ಣೆ ಅಂದರೆ ಒಳಗಡೆನೇ ಕುತ್ಕೋತದೆ, ಎಣ್ಣೆ ಒಳಗಡೆನೆ. ನೋಡಿ ಈ ಥರ ಹಾಕಾದ್ಮೇಲೆ ಈ ಥರ ಚೆನ್ನಾಗಿ ಅದು ತಿರುಗಿಸಿ ಬೇಯಿಸಬೇಕು. ಎಲ್ಲ ಒಂದೇ ರೀತಿ ಕಲರ್ ಬರಬೇಕು. ಆ ಥರ ನೋಡಿ ಈ ಥರ ಕ್ರಿಸ್ಪಿನೆಸ್ ಬಂದಾಗ ಮಾತ್ರ ಪಕೋಡ ಆಗಿದೆ ಅಂತ. ಒಂದು ವಾರ ಬೇಕಾದ್ರೆ ಈ ಮಡಗಿ ತಿನ್ಬೋದು, ಕ್ರಿಸ್ಪಿಯಾಗೇ ಇರ್ತದೆ. ಚಳಿಗಾಲ ಮಳೆಗಾಲ ಮತ್ತು ಊಟಕ್ಕೂ ಸುದ ನೆಂಚ್ಕೊಬೋದು. ಈಗ ಆಗಿದೆ. ಮತ್ತು ನಾನು ಈಗ ಕರ್ಬೇವಿನ ಸೊಪ್ಪು ಐತಲ್ಲ ಅದನ್ನು ತೇಲಿಸಿ ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಮಾಡಿರುವಂಥ ಶೈಲಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು.